ನಮಸ್ಕಾರ. ಫೇಲ್ಡ್ ರಿಲೇಶನ್ಶಿಪ್ ಬ್ರೇಕಪ್ ಆದರೆ ಹೇಗೆ ಅದರಿಂದ ಆಚೆ ಬರೋದು? ಇವ್ರ ಜೊತೆನೆ ನಾನು ಇಡೀ ಜೀವನ ಕಳಿಬೇಕು ಅಂತಿದ್ದೆ. ಸಾವಿರಾರು ವರ್ಷದ ಕನಸನ್ನು ಕಂಡಿದ್ದೆ. ಹಾಗಿದ್ಮೇಲೆ ಇವತ್ತು ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಮನಸ್ಸಿಗೆ ತುಂಬಾ ನೋವು ದುಗುಡ ಆಗ್ತಾ ಹೋಗುತ್ತೆ. ಆದರೆ ಈ ವ್ಯಕ್ತಿ ಎಲ್ಲವನ್ನೂ ಹೇಳ್ಕೊಟ್ರು, ಅವ್ರಿಲ್ಲದೆ ಜೀವನವನ್ನು ನಡೆಸೋದನ್ನ ಹೇಳ್ಕೊಡ್ಲಿಲ್ಲ. ಹೀಗಿದ್ದಾಗ ನಮಗೆ ಬ್ರೇಕಪ್ ಅನ್ನೋದು ತುಂಬಾ ಮನಸ್ಸಿಗೆ ಕಾಡ್ತಾ ಹೋಗುತ್ತೆ. ನೋಡಿ, ಫಿಸಿಕಲ್ ಪೇನ್ ಆದರೆ ಕೂಡ ಮನುಷ್ಯ ತಡ್ಕೋಬೋದು, ಆದರೆ ಮನಸ್ಸಿಗೆ ಆಗ್ತಕ್ಕಂಥ ಪೇನ್ ಯಾವಾಗ ಈ ಬ್ರೇಕಪ್ ಆಗುತ್ತೆ, ನಾವು ಪ್ರೀತಿ ಮಾಡಿದವ್ರ ಬಿಹೇವಿಯರಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಅವರಿಂದ ನಮಗೆ ಜೀವನ ನಡೆಸೋಕ್ಕೂ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಆದರೆ ಅದರಿಂದ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ನೋಡಿ, ನಾವು ಅನ್ಕೋತೀವಿ ಟೈಮ್ ಹೀಲ್ಸ್ ಅಂತ, ಆದರೆ ಅದು ಸುಳ್ಳು. ಜನ ಇಲ್ಲದೆ ಇದ್ರೂ ಕೂಡ ನಾವು ಬದುಕೋದನ್ನು ಕಲಿತಾ ಹೋಗ್ತೀವಿ. ಎಷ್ಟೋ ಸತಿ ನಮಗೆ ಬೆಳಗ್ಗೆ ಎದ್ದು ಅವರಿಗೆ ಮೆಸೇಜ್ ಮಾಡೋಣ, ಕಾಲ್ ಮಾಡೋಣ ಅನಿಸುತ್ತೆ, ಆದರೆ ಅವ್ರು ನಮ್ಮನ್ನ ಬ್ಲಾಕ್ ಮಾಡಿರೋದು ಅಥವಾ ಅವ್ರು ಆಡಿರ್ತಕ್ಕಂಥ ಮಾತು ಪದೇ ಪದೇ ನಮ್ಮ ಕಿವಿಲಿ ಮೂಡ್ತಾನೆ ಇರುತ್ತೆ. ಹಾಗಿದ್ಮೇಲೆ ಅದರಲ್ಲೂ ಅವ್ರು ಯಾರ ಜೊತೆನೂ ಇದ್ದಾರೆ, ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ, ಬೇರೆಯವ್ರ ಜೊತೆ ಕ್ಲೋಸ್ ಆಗಿದ್ದಾರೆ, ನಾನು ಇಷ್ಟು ಪರಿತಪಿಸ್ತಾ ಇದ್ದೀನಿ, ಅವ್ರು ಆಲ್ರೆಡಿ ಅವ್ರ ಜೀವನವನ್ನು ಕಂಡುಕೊಂಡಿದ್ದಾರೆ ಅಂತ ಕೇಳಿದ ತಕ್ಷಣ ಮನಸ್ಸು ಒಡೆದು ಹೋದಂಗೆ ಅನಿಸುತ್ತೆ. ಆದರೆ ಒಂದು ತಿಳ್ಕೊಳ್ರಿ, ನಿಮಗೋಸ್ಕರ ಬದುಕೋದನ್ನ ಕಲಿಬೇಕು. ಎಷ್ಟೋ ಸತಿ ನಾವು ಎಷ್ಟೇ ಬ್ಯುಸಿ ಇರಲಿ, ಏನೇ ಇರಲಿ, ಪದೇ ಪದೇ ಅವರ ನೆನಪಾಗ್ತಾ ಇರುತ್ತೆ. ನೋಡ್ರಿ, ನಿಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕಿಸಿದವ್ರಿಗೋಸ್ಕರ ಕಣ್ಣೀರು ಹಾಕೋದನ್ನು ಬಿಟ್ಬಿಡಿ. ಎಷ್ಟೋ ಸತಿ ತುಂಬ ನೋವು ಆಗುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಸತಿ ಒಳ್ಳೆಯವ್ರಿಗೆ ಹೀಗೆಲ್ಲ ಆಗುತ್ತಪ್ಪ ಅಂತ ಅನ್ಸುತ್ತೆ, ಅವ್ರಿಗೆ ಯಾಕೆ ಏನೂ ಅನಿಸ್ತಾ ಇಲ್ವಾ ಅಂತ. ಆದರೆ ನಿಮ್ಮ ಮನಸ್ಸನ್ನು ನೀವೇ ಗಟ್ಟಿ ಮಾಡ್ಕೋತಾ ಹೋಗ್ರಿ. ನೋಡಿ, ಪ್ರೀತಿ ಅನ್ನೋದು ಕಂಡೀಷ್ನಲ್ ಆಗಿಬಿಟ್ಟಿದೆ ಈಗ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ಯಾವುದನ್ನೂ ಕೊಂಡ್ಕೊಳಕ್ಕಾಗ್ದಿರೋದು ಅಂತ ಹೇಳಿದ್ರೆ ಪ್ರೀತಿ ಕಣ್ರಿ. ಆ ಪ್ರೀತಿಗೆ ಬೆಲೆ ಕೊಡದವ್ರವ್ರ ಹತ್ರ ಹೋಗಿ ಪ್ರೀತಿ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ನಿಮ್ಮ ಜೀವನದಲ್ಲಿ ನೀವು ಬ್ಯುಸಿ ಆಗ್ತಾ ಹೋಗಿ. ಯಾರು ನಿಮಗೆ ಕಣ್ಣೀರು ಹಾಕ್ಸಿದ್ರೋ ಒಂದಲ್ಲ ಒಂದು ದಿನ ಅವರು ಕಣ್ಣೀರು ಹಾಕೋ ರೀತಿ ಆಗಬೇಕು. ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಜೀವನದಲ್ಲಿ ಬೆಳೆದು ಸಾಧನೆ ಮಾಡಿದಾಗ ನೋಡಿ, ಯಾವತ್ತೂ ಅಷ್ಟೇ ಪ್ರೀತಿಯನ್ನು ಹಂಬಲಿಸಿ ಭಿಕ್ಷೆ ಬೇಡಿದ್ರೆ ನೀವು ಯಾರು ರೋಡಲ್ಲಿರೋ ಭಿಕ್ಷುಕನಿಗೆ ನಿಮ್ಮ ಪರ್ಸಲ್ಲಿರೋದು ಎಲ್ಲವನ್ನೂ ಕೊಟ್ಬಿಡ್ತೀರಾ? ಇಲ್ಲ. ಎಷ್ಟು ಕೊಡಲಿಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡ್ತೀರಾ. ಹಾಗಾಗಿ ತೀರ ಯಾರನ್ನ ಹೋಗಿ ಪ್ರೀತಿಗಾಗಿ ಹಂಬಲಿಸೋದು, ಪ್ರೀತಿಗಾಗಿ ಭಿಕ್ಷೆ ಬೇಡೋದನ್ನ ಮಾಡಬೇಡಿ. ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.